ವೀಕ್ಷಕರೇ, ಆಗಲೇ ನಿಮಗೆ ಹೇಳಿದಾಗೆ ತಾನು ಇಂಥದ್ದೇ ಪಾತ್ರ ಮಾಡಬೇಕು, ಇದೇ ರೀತಿಯಲ್ಲಿ ಬೆಳೆಯಬೇಕು, ನನ್ನ ದಾರಿ ಬಹಳ ಸ್ಪಷ್ಟವಾಗಿದೆ, ಹಾಗಾಗಿ ನಾನು ಬಂದ ಪಾತ್ರಗಳನ್ನು ಮಾಡಲಾರೆ, ನನಗೆ ಇಂಥದ್ದೇ ಪಾತ್ರಗಳು ಬೇಕು, ಆ ಪಾತ್ರಗಳ ಮೂಲಕವೇ ನಾನು ಬೆಳೆಯಬೇಕು ಅನ್ನುವಂಥ ಒಂದು ನಿರ್ದಿಷ್ಟ ಆಲೋಚನೆಯನ್ನು ಇಟ್ಕೊಂಡು ಕೂಡ ಕೆಲವರು ಗಾಂಧಿನಗರದಲ್ಲಿ ಇರ್ತಾರೆ ಅನ್ನೋದಕ್ಕೆ ನನಗೆ ನೀರಜ್ ಅನ್ನುವ ಹುಡುಗ ಬಹಳ ದೊಡ್ಡ ಸಾಕ್ಷಿ. ಇಂಡಸ್ಟ್ರಿಗೆ ಅಧಿಕೃತವಾಗಿ ಒಂದು ಅರ್ಥದಲ್ಲಿ ಬಂದು 10 ವರ್ಷ ಆಯಿತು ಅಂತ ಇಟ್ಕೊಳ್ಳೋಣ. ಆದರೆ ಅವನು ಮಾಡಿದ್ದು ಆಪ್ತ ಮತ್ತು ಒಂದೆರಡು ಸಿನಿಮಾ ಬಿಟ್ಟರೆ ಬೇರೆ ಏನನ್ನೂ ಮಾಡಲಿಲ್ಲ ಅನ್ನೋದು ನಿಮಗೆ ಆಶ್ಚರ್ಯ ಆಗೋದು. ಯಾಕೆ ಅನ್ನುವ ಪ್ರಶ್ನೆಯನ್ನು ಅವರಿಗೆ ಉತ್ತರ ಕೊಡ್ತಾರೆ. ಅದ್ರ ಜೊತೆಗೆ ಆ್ಯಡ್ ಏಜೆನ್ಸಿ ಮತ್ತು ಪ್ರೊಡಕ್ಷನಲ್ಲಿ ಬಾಂಬೆ, ಮಡ್ರಾಸು ಇಲ್ಲೆಲ್ಲ ಬ್ಯುಸಿಯಾಗಿರುವಂಥ ಈ ಹುಡುಗ ತನ್ನ ಸಿನಿಮಾದ ಪರಿಕಲ್ಪನೆಯನ್ನು ಹೀಗೆ ಅಂತ ನಿರ್ದಿಷ್ಟವಾಗಿ ಇಟ್ಕೊಂಡಿದ್ದಾನೆ. ನಾವಿವತ್ತು ಗಾಂಧಿನಗರದ ನ್ಯೂಸಿಗೆ ಯಾಕೆ ನೀರಜನನ್ನು ಕರೆದೆವು ಅಂತಂದರೆ, ಒಂದು ನಿರ್ದಿಷ್ಟವಾದಂಥ ಬೆಳವಣಿಗೆಯನ್ನು ಅಥವಾ ಹಂತವನ್ನು ನೀವು ತಲುಪಬೇಕು ಅಂತ ಆದರೆ ನಿಮಗೆ ಸ್ಪಷ್ಟವಾದ ಗುರಿ ಇರಬೇಕು, ಕನಸಿರಬೇಕು. ಒಂದಿಷ್ಟು ಸಿನಿಮಾ ಮಾಡೋದು ಲೆಕ್ಕ ಅಲ್ಲ, ಸಿನಿಮಾ ಮಾಡಿದ್ದನ್ನೇ ಹೇಗೆ ಮಾಡ್ತೇನೆ ಅನ್ನೋದು ಮುಖ್ಯ. ಹಾಗಾಗಿ ನೀರಜ್ ನನಗೆ ಬಹಳ ಮುಖ್ಯ ಆದ. ಅದಕ್ಕಾಗಿ ಆ ಹುಡುಗನನ್ನು ಇವತ್ತು ನಿಮ್ಮ ಎದುರು ಇಷ್ಟು ಮಾತಾಡ್ಸೋಣ, ಅವನ ಗುರಿ ಏನು, ನೆಲೆ ಏನು, ಕನಸೇನು ಅಂತ ಕೇಳೋಣ ಅಂತ ಕರೆದೆವು. ನಮ್ಮ ಸ್ಟುಡಿಯೋಕ್ಕೆ ನಿಮಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಳಿ, 10 ವರ್ಷದಲ್ಲಿ ಕನ್ನಡದಲ್ಲಿ ಆಪ್ತ ಮತ್ತು ತೆಲುಗಿನಲ್ಲಿ ತೇರಡಿ ಅನ್ನೋ ಸಿನಿಮಾಕ್ಕೆ ಈಗ ನೀವು ಆಯ್ಕೆಯಾಗಿದ್ದೀರಿ. ಈಗ ಅಲ್ಲಿ ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಹೊರಟಿದ್ದೀರಿ. ಅದರ ಮಧ್ಯೆ ಪ್ರೊಡಕ್ಷನ್ನು ಲಾಸ್ಟ್ ಇಯರ್ ತುಂಬ ಅದ್ಭುತವಾದಂಥ ಆ್ಯಡ್ ಫಿಲ್ಮ್ ಮಾಡಿದ್ರಿ, ನೀವು ಆ್ಯಕ್ಟ್ ಮಾಡಿದ್ರಿ ಅಥವಾ ಅದರಲ್ಲೇ ನಿರ್ದೇಶನವನ್ನು ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಇಷ್ಟು ಕ್ರಿಯಾಶೀಲತೆ, ರೂಪ ಎಲ್ಲವೂ ಇದ್ದು ನಿಮ್ಮ ನಿಧಾನಗತಿ ಯಾಕೆ? ಇದೊಂಥರ ಆಮೆ ಮೊಲ ಸ್ಪರ್ಧೆ ಬಗ್ಗೆ ಹೇಳಬೇಕು ಅಂದರೆ, ಸೊ ಆಮೆ ಓಟ ಎಷ್ಟು ನಿಧಾನವಾಗಿದ್ದರೂ ಒಂದು ಸ್ಟಡಿ ಪ್ರೋಗ್ರೆಸ್ ಇರುತ್ತೆ. ಆ ಒಂದು ಅಭಿವೃದ್ಧಿ, ಆ ಒಂದು ನಿರ್ದಿಷ್ಟ ಗುರಿ ಇಟ್ಕೊಂಡು ಹೋಗೋದು ನನಗಿಷ್ಟ ಆ್ಯಕ್ಚುಲಿ. ಸೊ ಇವಾಗ ನೀವು ಹೇಳಿದ ಹಾಗೆ ಲಾಸ್ಟ್ ಇಯರ್ ನಾನು ಮಾಡಿಬಿಟ್ಟು ಆಲ್ಮೋಸ್ಟ್ ಇವಾಗ 1.5 year ಆಗ್ತಾ ಬಂತು ಕನ್ನಡ ಮೂವಿ ಮಾಡಿಬಿಟ್ಟು ಆಪ್ತ ಅಂತ. ಅದಕ್ಕಿಂತ ಮುಂಚೆ ನಾನು ತೆಲುಗು ಇಂಡಸ್ಟ್ರಿಲಿ 2 ಮೂವಿ ಮಾಡಿದ್ದೀನಿ. ಡ್ರೀಮ್ಸ್ ಅಂತ ಒಂದು ಮಾಡಿದೆ, ಆಮೇಲೆ ನಾ ಪ್ರಾಣಂ ಕಂಟೆ ఎక్కువ ಅಂತ ಮಾಡಿದೆ. ಸೊ ನನಗೆ ಒಂದು ವಿಷಯದಲ್ಲಿ ನನಗೆ ತುಂಬ ನೀವು ಹೇಳ್ದಂಗೆ ಪರಿಕಲ್ಪನೆ ನಂಗೆ ತುಂಬ ಕ್ಲಿಯರ್ ಆಗಿದೆ. ಆ ವಿಷಯದಲ್ಲಿ ನನಗೆ ಏನು ಅಂದರೆ, ಒಂದು ಕಥೆಗೆ ಒಬ್ಬ ಪ್ರೊಟಗನಿಸ್ಟ್, ಆ್ಯಂಟಗೋನಿಸ್ಟ್ ಯಾವ ಥರ ಹೇಳ್ತೀವೋ ಆ 2 ಪಾತ್ರಗಳನ್ನೇ ನನಗೆ ಮಾಡೋಕ್ಕೆ ಇಷ್ಟ ಆ್ಯಕ್ಚುಲಿ. ಆ ಒಂದು ಕಥೆಗೆ ಅವರು ಪರಿಪೂರ್ಣವಾಗಿ ಬೇಕಾಗಿರ್ಬೇಕು ಆ್ಯಕ್ಚುಲಿ. ಆ ಒಂದು ಸಬ್ಜೆಕ್ಟ್ಗೆ, ಒಂದು ಕಥೆಗೆ, ಒಂದು ಕಲ್ಪನೆಗೆ ಆ ಒಂದು ವ್ಯಕ್ತಿ, ಆ ಒಂದು ಕ್ಯಾರೆಕ್ಟರ್ ಬೇಕಾಗಿರಬೇಕು. ಅಂಥದನ್ನೇ ಒಂದು ಪಾತ್ರವನ್ನು ಮಾಡೋಕ್ಕೆ ನನಗೆ ಇಷ್ಟ ಆ್ಯಕ್ಚುಲಿ. ಸೊ ಅದು ಕೆಲವರ ದೃಷ್ಟಿಯಿಂದ ಸರಿ ಇರದೇ ಇರ್ಬೋದು, ಆದರೆ ನನ್ನ ದೃಷ್ಟಿಯಿಂದ ಮಾತ್ರ ನನಗೆ ಅದು ತುಂಬ ಸರಿ ಅನಿಸುತ್ತೆ. ನಾನು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಈಗ ನೀವು ಇಷ್ಟು ಗ್ಯಾಪನ್ನು ಅಥವಾ ಇಷ್ಟು ನಿಧಾನವನ್ನು ಬೇರೆ ಹೇಗೆ ಕಂಪನ್ಸೇಟ್ ಮಾಡ್ತೀರಿ? ಡ್ರೀಮ್ಸ್ ಅಂತ ಒಂದು ಆಪ್ಷನ್ ಬಂದಾಗ, ಡ್ರೀಮ್ಸ್ ಅಂತ ಒಂದು ಆಫರ್ ಬಂದಾಗ, ಅದೂ ಆ್ಯಕ್ಟಿಂಗ್, ಅದರಲ್ಲೂ ಸ್ಕ್ರೀನ್ ಟೆಸ್ಟ್ ಆಯಿತು. ಸ್ಕ್ರೀನ್ ಟೆಸ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿದ್ರು. ನಿರ್ದೇಶಕರು ಹೊಸಬರು, ಗೊತ್ತಿತ್ತು ಆ್ಯಕ್ಚುಲಿ. ನಿರ್ದೇಶಕರು ಹೊಸಬರು, ಅವ್ರಿಗೆ ಐಡಿಯಾಗಳನ್ನು ಕರೆಕ್ಟಾಗಿ ಅವ್ರಿಗೆ ಸ್ಕ್ರೀನ್ ಮೇಲೆ ತೋರ್ಸೋಕೆ ಆಗ್ತಾ ಇಲ್ಲ ಅಂತ ಗೊತ್ತಿತ್ತು ಆ್ಯಕ್ಚುಲಿ. ಮಾಡೋವಾಗಲೇ ಗೊತ್ತಾಯಿತು. ಬಟ್ ಅದೊಂಥರ ಹೆಲ್ಪ್ಲೆಸ್ ಸಿಚುವೇಶನ್ ಆ್ಯಕ್ಚುಲಿ. ಏನು ಮಾಡೋಕ್ಕಾಗಲಿಲ್ಲ. ಮೂವಿ ಬಂತು, ಹೋಯಿತು. ಅದಾದಮೇಲೆ ನಾ ಪ್ರಾಣಂ ಕಂಟೆ ఎక్కువ ಅಂತ ಮೂವಿ ಮಾಡಿದೆ. ಅದು ಒಂದು ದೃಷ್ಟಿಯಿಂದ ಯಾಕೆ ಮಾಡಿದ್ದು ಅಂದರೆ, ಆ ಮೂವಿಯ ನಿರ್ದೇಶಕರು ತುಂಬ ಒಳ್ಳೆ ನೋನ್ ಮ್ಯೂಸಿಕ್ ಡೈರೆಕ್ಟರ್ ಆ್ಯಕ್ಚುಲಿ, ಶಶಿ ಪ್ರೀತಮ್ ಅಂತ. ಗುಲಾಬಿ ಅಂತ ಒಂದು ದೊಡ್ಡ ಸೂಪರ್ ಡ್ಯೂಪರ್ ಹಿಟ್ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಹೋಗಿ ಇವ್ರ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ, ಇವ್ರ ಜೊತೆ ನಾನು ಮಾಡ್ಬೋದು, ನನಗೊಂದು ಬ್ರೇಕ್ ಸಿಗುತ್ತೆ ಅಂದ್ಕೊಂಡು ಅವ್ರ ಜೊತೆ ಮಾಡಿದೆ. ಅಲ್ಲಿವರೆಗೂ ಒಂದು 2-3 ಫಿಲ್ಮ್ಸ್ ಆಫರ್ ಬಂತು. ಅದು ಯಾವುದೂ ಮಾಡಲಿಲ್ಲ. ಹೊಸ ಡೈರೆಕ್ಟರ್ ಬೇಡ, ನನಗೆ ನಂಬಿಕೆ ಬರಲಿ, ಆ ಡೈರೆಕ್ಟರ್ ಮೇಲೆ, ನಿರ್ದೇಶಕರ ಮೇಲೆ ನಂಬಿಕೆ ಇದ್ರೇ ಮಾಡೋಣ ಅಂತ. ಅದು 3 ವರ್ಷ ಕಾಯಿದೆ. ಆವಾಗ 2ನೇ ಫಿಲ್ಮ್ ಮಾಡಿದೆ ಆ್ಯಕ್ಚುಲಿ, ನಾ ಪ್ರಾಣಂ ಕಂಟೆ ఎక్కువ ಅಂತ. ಆ ಫಿಲ್ಮು ಎಲ್ಲ ಮಾಡಿ ಡೈರೆಕ್ಟರ್ ಅತಿ ಜಾಣ ಆಗಿದೆ ಆ್ಯಕ್ಚುಲಿ. ಅದನ್ನ ಜಾಣ್ಮೆ ಜಾಸ್ತಿ ಆಗಿರೋದ್ರಿಂದ ಅವರು ಆವಾಗಲೇ 2006 ಅದನ್ನು ಡಿಜಿಟಲ್ ಫಾರ್ಮ್ಯಾಟಲ್ಲಿ ಮಾಡೋಣ ಅಂತ ಹೊರಟರು ಆ್ಯಕ್ಚುಲಿ. ಅವಾಗ ಇನ್ನೂ ಡಿಜಿಟಲ್ ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗಿರಲಿಲ್ಲ. ಬಟ್ ಅವರು ನಿರ್ದೇಶಕರು ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಆ್ಯಕ್ಚುಲಿ. ಸೊ ಅದನ್ನು ಮಾಡಾಯಿತು. ಕೊನೆಗೆ ಮೂವಿ ರಿಲೀಸ್ ಆದಾಗ ಜನ ಇಂಟ್ರೋಲ್ ಹೊರಗಡೆ ಬಂದು ಹೇಳಿದರು, ನೀರಜ್, ನಿನ್ನ ಪರ್ಫಾರ್ಮೆನ್ಸ್ ನಾವು ನೋಡಬೇಕು ಅಂದರೆ ನಿನ್ನ ಮುಖ ಸ್ಕ್ರೀನಲ್ಲಿ ಸರಿಯಾಗಿ ಕಾಣಬೇಕು, ಅದೇ ಕಾಣ್ತಾ ಇಲ್ಲ ಅಂತ. ಟೆಕ್ನಿಕಲಿ ಇಟ್ ಫೇಲ್ಡ್. ಸೊ ಅವಾಗ ಡಿಸೈಡ್ ಮಾಡಿದೆ, ಈ ಥರ ನನಗೆ ಒದ್ದಾಡೋಕ್ಕಿಂತ ಆ್ಯಕ್ಚುಲಿ ಪ್ರೊಡಕ್ಷನಲ್ಲಿ ಹೋಗಿ ಫಿಲ್ಮ್ಸ್ ಸಂಬಂಧಿಸಿದೇ ಒಂದು ಉದ್ಯಮದಲ್ಲಿ ಇರೋಣ, ಕೆಲಸ ಮಾಡೋಣ, ಕಲಿಯೋಣ ಅಂದ್ಕೊಂಡು ಬಾಂಬೆಗೆ ಹೋದೆ ಆ್ಯಕ್ಚುಲಿ. ಸೊ ಲಕ್ಕಿಲಿ ಬಾಂಬೆಯಲ್ಲಿ ಪ್ರೊಡಕ್ಷನ್ ಒಳ್ಳೆ ಓಪನಿಂಗ್ ಸಿಕ್ತಲ್ಲಿ. ಐ ವಾಸ್ ದ ವೈಸ್ ಪ್ರೆಸಿಡೆಂಟ್ ಫಾರ್ ಅ ಕಂಪ್ನಿ ಕಾಲ್ಡ್ ಡೀಪ್ ರೂಟ್ಸ್. ತುಂಬ ಒಳ್ಳೆ ಬ್ರೇಕ್ ಸಿಗ್ತದೆ ಆ್ಯಕ್ಚುಲಿ. ಆವಾಗ ನನಗೆ ಕ್ರಿಯೇಟಿವ್ ಆಸ್ಪೆಕ್ಟ್ಸಲ್ಲಿ ಇನ್ವಾಲ್ವ್ ಆಗೋ ಚಾನ್ಸ್ ಸಿಕ್ತು, ಪ್ರೊಡಕ್ಷನ್ ಆಸ್ಪೆಕ್ಟ್ಸಲ್ಲಿ ಇನ್ವಾಲ್ವ್ ಆಗೋ ಚಾನ್ಸ್ ಸಿಕ್ತು. ಸೊ ಎಲ್ಲ ರೀತಿಯಿಂದ ಕಲ್ಕೊಂಡು ಹೋದೆ ಆ್ಯಕ್ಚುಲಿ.
ಸೊ ಇವತ್ತು ನಾನು ಒಂದು ಸ್ಕ್ರಿಪ್ಟ್ ಬರೀವಲ್ಲೆ, ಒಂದು ಡೈಲಾಗ್ಸ್ ನಾನು ಬರೀವಲ್ಲೆ ಆ್ಯಕ್ಚುಲಿ. ಅದಕ್ಕೋಸ್ಕರನೇ ಆ ಒಂದು ಎಕ್ಸ್ಪೀರಿಯನ್ಸಿಂದನೇ ಇವಾಗ ಆ್ಯಡ್ ಮಾಡಿದೆ ಲಾಸ್ಟ್ ಇಯರ್. XXX ಡಿಟರ್ಜೆಂಟ್ ಸೋಪ್ ಅಂತ ನೀವು ಯೂಟ್ಯೂಬಲ್ಲಿ ನೋಡ್ಬೋದು ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಪಾಪ್ಯುಲರ್ ಆ್ಯಡು ಆ್ಯಂಡ್ ಕ್ರಿಟಿಕಲಿ ಅಕ್ಲೇಮ್ಡ್ ಆ್ಯಡ್ ಆ್ಯಕ್ಚುಲಿ. ಹಾಗಾದರೆ ನೀವು ನಟನೆ ಜೊತೆ ನಿರ್ದೇಶನದ ಆಲೋಚನೆ ಇದೆಯಾ? ಇಲ್ಲ ಸರ್, ನಾನು ನಿರ್ದೇಶನ ಆಲೋಚನೆ ಇದ್ದರೂ ಕೂಡ ನಾನು ನಟನಾಗಿ ಫಸ್ಟ್ ನನ್ನನ್ನು ಪ್ರೂವ್ ಮಾಡ್ಕೊಂಡ್ಮೇಲೆ ನಿರ್ದೇಶನ ಬಗ್ಗೆ ಯೋಚನೆ ಮಾಡೋದು ಆ್ಯಕ್ಚುಲಿ. ಗದಗದಿಂದ ಬೆಂಗಳೂರುವರೆಗೆ ಬರುವಾಗ ಯಾವ ಕನಸನ್ನು ಇಟ್ಕೊಂಡು ಬಂದಿದ್ರಿ? ಆ ಕನಸು ಎಷ್ಟರ ಮಟ್ಟಿಗೆ ಇವತ್ತು ನಿಮಗೆ ಭರವಸೆಯನ್ನು ತಂದಿದೆ? ಸೊ ಗದಗ ನನ್ನ ನೇಟಿವ್ ನಿಜ, ಬಟ್ ನಾನು ಬೆಳೆದಿದ್ದು ಬೆಂಗಳೂರಲ್ಲಿ ಮತ್ತು ಗುಲ್ಬರ್ಗಲ್ಲಿ ಆ್ಯಕ್ಚುಲಿ. ಸೊ ಗುಲ್ಬರ್ಗ ಅಂತ ಒಂದು ಪ್ಲೇಸಿಂದ ಅಂದರೆ ಮ್ಯಾಕ್ಸಿಮಮ್ ನನ್ನ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಅಲ್ಲೇ ಮಾಡಿದೆ, ನನ್ನ ಶಾಲೆ ಕಾಲೇಜೆಲ್ಲ ಅಲ್ಲೇ ಓದಿದ್ದೆ ಆ್ಯಕ್ಚುಲಿ. ಅಂಥ ಒಂದು ಚಿಕ್ಕ ಪ್ಲೇಸಿಂದ ಬರುವಾಗ ಕಾನ್ಫಿಡೆನ್ಸ್ ಎಷ್ಟೇ ಇದ್ದರೂ ಕೂಡ ಎಲ್ಲೋ ಒಂದು ಅಳಕಿರುತ್ತೆ ನಿಮ್ಮ ಮನಸ್ಸಲ್ಲಿ. ನಾನು ಯಾವ ಮಟ್ಟಕ್ಕೆ ಹೋಗಬಲ್ಲೆ, ಯಾವ ಮಟ್ಟವರೆಗೂ ನಾನು ಒಂದು ಸಾಧನೆಯನ್ನು ಮಾಡ್ಬೋದು ಅಂತ. ಸೊ ಅದನ್ನು ನೋಡಿದ್ರೆ ಇವತ್ತು 10 ವರ್ಷ ನಾನು ತುಂಬ ಸಂತೋಷದಿಂದ ಕಳೆದಿದ್ದೀನಿ ಆ್ಯಕ್ಚುಲಿ. ನಾನು ಅಂದ್ಕೊಂಡಿರೋ ಹಾಗೆ ನನಗೆ ಒಂದು ಒಳ್ಳೆ ಬ್ರೇಕ್ ಇನ್ನೂ ಸಿಕ್ಕಿರದೇ ಇರ್ಬೋದು, ಬಟ್ ನಾನು ಸಂತೋಷವಾಗಿ ಒಂದು ಸಂತೃಪ್ತಿ, ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇದೆ ನನಗೆ ಆ್ಯಕ್ಚುಲಿ. ಹೇಳಿ, ಸತ್ಯನಾರಾಯಣ ಅವ್ರ ಬಗ್ಗೆ ನಿಮಗೆ ಕೋಪ ಇದೆಯಾ? ಸಿನಿಮಾ ಕೊಡಲಿಲ್ಲ, ನಿಮಗೆ ಅವಕಾಶ ಕೊಡಲಿಲ್ಲ, ಆಯ್ಕೆ ಮಾಡಿದ್ರು? ಅವರು ನನಗೆ ಫಸ್ಟ್ ಪ್ರೈಸ್ ಬಂದಾಗ ತುಂಬ ಜೆನ್ಯೂನ್ ಆಗಿ ಹೇಳಿದ್ರು. ಪ್ರೆಸ್ಗೆಲ್ಲ ಇಡೀ ನಾನೆಲ್ಲ ವಾರ್ತಾ ಪೇಪರಲ್ಲಿ, ಈನಾಡೋಲ್ಲಿ ಎಲ್ಲ ಪೇಪರಲ್ಲಿ ನನ್ನ ಇಂಟರ್ವ್ಯೂ ಬಂತು ಆ್ಯಕ್ಚುಲಿ. ಬಟ್ ಅವ್ರದ್ದೇ ಆದ ಕೆಲವೊಂದು ಕನ್ಸ್ಟೆಂಟ್ಸ್ ಇರುತ್ತೆ. ಸೊ ಅದರಿಂದ ಅವ್ರಿಗೆ ಮೋಸ್ಟ್ಲಿ ಮಾಡೋಕ್ಕಾಗಲಿಲ್ಲ ನಾವು ಆವಾಗ. ಇಲ್ಲಿ ಬೇರೆ ಇನ್ನೇನೇನು ಸಮಸ್ಯೆಗಳಿದೆ? ದುಡ್ಡು ಕೇಳ್ತಾರ ಅಥವಾ ಬೇರೆ ಏನಾದರೂ ಇದೆಯಾ? ಗಾಡ್ ಫಾದರ್ ಬೇಕಾ ಇಲ್ಲಿ ಪ್ರೊಡ್ಯೂಸ್ ಮಾಡಿ ಅಂತಾರೆ? ಹೌದು, ಏನಾದರೂ ಆ ಥರದ್ದು ಏನಾದರೂ ಇದೆಯಾ? ಇಲ್ಲ ಸರ್, ನನಗೆ ಇನ್ನೂವರೆಗೂ ಆ ಥರ ಸಮಸ್ಯೆಗಳಂತೂ ಬಂದಿಲ್ಲ ಆ್ಯಕ್ಚುಲಿ. ಲಕ್ಕಿಲಿ ಅಟ್ಲೀಸ್ಟ್ ಅದನ್ನು ಫೇಸ್ ಮಾಡಿಲ್ಲ ಇನ್ನೂವರೆಗೂ. ಯಾಕೆಂದರೆ ಎಲ್ರಿಗೂ ನಾನು ಎಷ್ಟು ಆ್ಯಕ್ಟಿಂಗ್ ನಟನೆ ಬಗ್ಗೆ ಎಷ್ಟು ನಾನು ಸೀರಿಯಸ್ ಆಗಿದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ ಆ್ಯಕ್ಚುಲಿ. ನನ್ನ ಹಿಡ್ಕೊಂಡು ಇವನ್ನ ಸುಮ್ಮನೆ ಏನೋ ಹೇಳಿದ್ರೆ ಇವನ್ನ ಮೋಸ ಮಾಡ್ಬೋದು, ಅಥವಾ ಇವನ್ನ ಸುಮ್ಮನೆ ಒಂದು ಹೈಪ್ ಕ್ರಿಯೇಟ್ ಮಾಡಿಬಿಟ್ಟು ಇವನ ಹತ್ರ ಕಿತ್ಕೋಬೋದು ಅಂತ. ಆ್ಯಸ್ ಎ ಡಾಕ್ಟರ್, ಒಂದು ಡಾಕ್ಟರ್ ಅಂತ ಡಿಗ್ರಿ ಇರೋದ್ರಿಂದ ಆ ಒಂದು ರೆಸ್ಪೆಕ್ಟ್ ಇದೆ. ನೀವು ಡಾಕ್ಟರ್ ಆಗಬೇಕು ಅಂತ ಓದಿದ್ದ ಅಥವಾ ಏನದು? ಇಲ್ಲ, ನಿಜವಾಗ್ಲೂ ಹೇಳಬೇಕು ಅಂದರೆ ಅಪ್ಪನಿಗೋಸ್ಕರ ಡಾಕ್ಟರ್ ಆಗಿದೆ ಆ್ಯಕ್ಚುಲಿ. ಸೀಟ್ ಬಂದಿತ್ತು, ಬಂದಾಗ ಆರ್ಕಿಟೆಕ್ಚರ್ ಸೀಟು ಪ್ಲಸ್ ಡೆಂಟಲ್ ಸೀಟ್ 2 ಆಪ್ಷನ್ ಇತ್ತು ಆ್ಯಕ್ಚುಲಿ. ಸೊ ಅಪ್ಪಂಗೆ ಹೋಗಿ ಕೇಳಿದೆ ಏನು ಮಾಡಲಿ ಅಂತ. ಬಿಕಾಸ್ ಈ ನ್ಯೂ ಆ್ಯಕ್ಚುಲಿ, ಅವ್ರಿಗೆ ಗೊತ್ತಿತ್ತು ನಾನು ಮುಂದೆ ನಟನಾಗಿ ನಾನು ಸಾಧನೆ ಮಾಡಬೇಕು ಅಂತಿದ್ದೀನಿ ಅಂತ. ಸೊ ಅವಾಗ ಹೇಳಿದರು ಆ್ಯಕ್ಚುಲಿ, ಡಾಕ್ಟರ್ ಅಂತ ಒಂದಿದ್ದರೆ, ಇವಾಗ ಆರ್ಕಿಟೆಕ್ಚರ್ ಮಾಡಿದ್ಮೇಲೆ ಇಂಜಿನಿಯರ್ ಅಂತ ನಾವು ಬರ್ಕೊಳಕ್ಕಾಗಲ್ಲ. ಸೊ ಡಾಕ್ಟರ್ ಅಂತ ಒಂದಿದ್ದರೆ ನಿಮ್ಗೊಂದೊಂದು ಸಮಾಜದಲ್ಲಿ ಸ್ಥಾನಮಾನ ಇರುತ್ತೆ, ಮಾಡುವ ಅಂತ. ಸೊ ಅದನ್ನು ಮುಗಿಸಿದ ಮೇಲೆ ದೆನ್ ಐ ಕೇಮ್ ಸೀರಿಯಸ್ಲಿ. ಸೊ ಅವ್ರು ಒಂದೇ ಕಂಡೀಷನ್, ನೀನು ಎಜುಕೇಷನ್ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಹೋಗುವಂತ. ಮತ್ತು ಜೀವನದ ಉಳಿದ ನಿರ್ಧಾರಗಳು, ಮದುವೆ ಆಗಿದ್ವಿ ಅದು ಇದೆಲ್ಲ? ಇಲ್ಲ ಸರ್, ಪೇರೆಂಟ್ಸ್ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಆ ವಿಷಯದಲ್ಲಿ, ಯಾವ ಒಂದು ತೊಂದರೆನೂ ಇಲ್ಲ ಆ್ಯಕ್ಚುಲಿ. ಇಲ್ಲ 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 ಅಲ್ಲಲ್ಲ, ಪೇರೆಂಟ್ಸ್ ಯಾವುದೇ ವಿಷಯದಲ್ಲಿ ಸಪೋರ್ಟ್ ಮಾಡಿದ್ದಾರೆ. ನಾನು ಒಬ್ಬನೇ ಮಗ ಆಗಿದ್ರು ಕೂಡ ಅವರ ಒಂದು ಬೆಂಬಲ ಯಾವಾಗಲೂ ಇದೆ ನನಗೆ. ಈಗ ಇದು ಪ್ರೊಫೆಷನನ್ನು ಮಧ್ಯೆ ಇಟ್ಕೊಂಡು ಅದೆಲ್ಲ ಈಗ ನಂತರ ಅಂತ ಅಂದ್ಕೊಂಡಿದ್ದೀರಾ ಅಥವಾ ಹೇಗೆ? ಇಲ್ಲ ಸರ್, ಇನ್ನೂ ಯೋಚನೆ ಮಾಡಿಲ್ಲ ಆ್ಯಕ್ಚುಲಿ. ಎಲ್ಲರೂ ಇದೆ ಅಂತಾರಪ್ಪ, ಯೋಚನೆ ಮಾಡಿಲ್ಲ ಅಂತಾರೆ. ನಿಮಗೆ ಕನ್ನಡದಲ್ಲಿ ನಾನೊಬ್ಬ ನಟನಾಗಿ ಬೆಳಿತೇನೆ ಅನ್ನುವ ಭರವಸೆ ಈಗಲೂ ಇದೆಯಾ? ಸರ್, ನಾನು ಕನ್ನಡ ಇವತ್ತಿಗೂ ಕೂಡ ನಾನು ಕನ್ನಡ ಇಂಡಸ್ಟ್ರಿ ಒಂದನ್ನೇ ನನ್ನ ಮೈಂಡಲ್ಲಿ ಇಟ್ಕೊಂಡಿಲ್ಲ ಆ್ಯಕ್ಚುಲಿ. ನಾನು ಕನ್ನಡ ಆಗಲಿ, ನನ್ನ ಬಾಂಬೆಯಲ್ಲೂ ತುಂಬ ಕಾಂಟ್ಯಾಕ್ಟ್ಸ್ಗಳಿದೆ. ಲಕ್ಕಿಲಿ ನನ್ನ ಹಿಂದಿ ಆಗಲಿ, ನನ್ನ ಮುಖ ಕೂಡ ಸೌತ್ ಇಂಡಿಯನ್ ಫೇಸ್, ಟಿಪಿಕಲ್ ಸೌತ್ ಇಂಡಿಯನ್ ಫೇಸ್ ಆಗಿರದೇ ಇರೋದ್ರಿಂದ ನನಗೆ ಹಿಂದಿಯಲ್ಲೂ ನಾನು ಮಾಡೋಕ್ಕೆ ಇಷ್ಟ ಇದೆ, ಅಲ್ಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ತೆಲುಗುವಲ್ಲೂ ಕೂಡ ನನಗೆ ಸಿಕ್ಕಾಪಟ್ಟೆ ನೆಟ್ವರ್ಕ್ ಇದೆ. ಸೊ ನಾನೇನು ಅಂದರೆ ಆ್ಯಕ್ಚುಲಿ ಒಂದು ಕರೆಕ್ಟ್ ಆಗಿರೋ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಇವಾಗ ತಮಿಳಲ್ಲೂ ಕೂಡ ಮೊನ್ನೆ ಒಂದು ಮೂವಿ ಸೈನ್ ಮಾಡಿದೆ, ತೇರಡಿ ಅಂತ. ಸೊ ಆ ಮೂವಿ ಕೂಡ ಡೈರೆಕ್ಟರ್ ತ್ರಿಲೋಕ್ ಚಂದರ್ ಅಂತ, ಅವರು ಮಣಿರತ್ನಂ ಅಸೋಸಿಯೇಟು. ಸೊ ಈ ಥರ ಒಂದು ನನಗೆ ನಂಬಿಕೆ ಬಂದರೆ ನಾನು ಡೆಫಿನೆಟಾಗಿ ಮಾಡಬೇಕು ಅಂದ್ಕೊಂಡು. ಒಳ್ಳೇದಾಗಲಿ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ನಮ್ಮೊಟ್ಟಿಗೆ ಇಷ್ಟೊತ್ತಿಗೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಮತ್ತು ಯಾವುದೇ ರೀತಿಯಲ್ಲೂ ಎದೆಗುಂದ್ಬಿಡಿ, ನಿಮಗೆ ಎಲ್ಲ ಶಕ್ತಿ ಇದೆ, ಎಲ್ಲ ಸಾಧ್ಯತೆ ಇದೆ. ನೀವು ಖಂಡಿತ ಒಂದಿನ ನಿಮ್ಮ ನಿರ್ದಿಷ್ಟ ಗುರಿಯನ್ನು ಮುಟ್ಟುತ್ತೀರಿ. ಥ್ಯಾಂಕ್ ಯು ಸರ್, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಸರ್. ನಿಮ್ಮಲ್ಲಿ ಈಗೋ ಕ್ಲಾಶಸ್ ಏನು ಬರುವುದಿಲ್ಲ ಅನ್ನುವಂಥ ಗ್ಯಾರಂಟಿ ಇದೆಯಾ ಬಿಟ್ರೆ? ಹಾಂ, ಸಹಜವಾಗಿ ಎಲ್ಲರಿಗೂ ಅವರವರ ಅಹಂ ಇರುತ್ತೆ. ಅದು ಈ ಬರಹಗಾರನಿಗೆ ಸಹಜವಾಗಿ ಇನ್ನೊಬ್ಬ ಬರಹಗಾರನ ಮೇಲೆ ಒಂದು ಮೆಚ್ಚುಗೆ, ಒಂದು ಸಣ್ಣ ಹೊಟ್ಟೆ ಉರಿ, ಒಂದು ಸಣ್ಣ ಸ್ನೇಹ, ಆಮೇಲೆ ಒಂದು ದೊಡ್ಡ ಪ್ರೀತಿ, ಇವೆಲ್ಲ ಸೇರಿಕೊಂಡಿದ್ದಿರುತ್ತೆ.